ವೆಲ್ಕಮ್ ಟು ಸ್ಟ್ರಾಟ್ಫೋರ್ಡ್ ಸಿಟಿ. ಇದು ಓಲ್ಡ್ ಬಿಲ್ಡಿಂಗ್. ಅಮ್ಮ ಓ ಸ್ಟ್ಯಾಚು ಅದ ಈ ಕಡೆ ಸಕಲಲ್ಲಿ ಕ್ರಿಕೆಟ್ ನಡೀತಾ ಇದೆ. ವೆಲ್ಕಮ್ ಟು ಸ್ಟ್ರಾಟ್ಫೋರ್ಡ್ ಸಿಟಿ ಅಂದರೆ ಇದು ವಿಲಿಯಂ ಶೇಕ್ಸ್ಪಿಯರ್ ಅವ್ರದ್ದು ಬರ್ತ್ ಪ್ಲೇಸ್. ಸೊ ಸಮ್ಮರ್ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಆಚೆ ಬಂದ್ಬಿಟ್ಟಿದ್ದಾರೆ. ಇಷ್ಟು ವರ್ಷ ನಮಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಇಷ್ಟೊಂದು ಜನ ಇದ್ದಾರೆ ಅನ್ನೋದನ್ನು. ನೀವು ನೋಡ್ಬೋದು ಎಲ್ಲ ಕಡೆ ಜನ 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 ಪಿತ 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 ಅಂತ ಇದ್ದಾರೆ. ಟೌನ್ ಹಾಲ್ ಅಂತೆ. ಇದು HSBCದು ಓಲ್ಡ್ ಬ್ಯಾಂಕ್ ಇದೆ. ಶೇಕ್ಸ್ಪಿಯರ್ ಹಾಸ್ಟೆಲ್ ಅಂತ. ಮರ್ಸಿಡೀಸ್ ಬೆಂಜ್ AMG. V8 ಟರ್ಬೋ. ಇದು ಓಲ್ಡ್ ಬಿಲ್ಡಿಂಗ್. ಇದು ಗುಯಿಲ್ಡ್ ಚಾಪಲ್ ಚರ್ಚ್. ಇದು ಯಾವುದು? ಇದೆಲ್ಲ ಹೋಟೆಲ್ ಇಂಡಿಗೋ. ಹೆಂಗಿದೆ ನೋಡಿ, ಓಲ್ಡ್. ಹಳೇ ಬಿಲ್ಡಿಂಗ್ಗಳೆಲ್ಲ ಒಂದು 1000 years ಓಲ್ಡ್ ಇರ್ತವೆ. ಹಳೇ ಕಾಲದ್ದು ಫ್ಲೋರ್ಗಳು. ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ಇರ್ತಲ್ಲ ಹಂಗಿದೆ. ಯಾರು ಒಬ್ಬರು ಇಲ್ವೇ ಇಲ್ಲ. ವಾವ್, ಡೈನಿಂಗ್ ಹಾಲ್. ಎಲ್ಲ ವೈನ್. ಇನ್ನೆಲ್ಲಿ ಹೋಗ್ಬೋದು? ಕಿಚನ್ಗೆ ಹೋಗ್ಬೇಕಷ್ಟೆ. ಇಲ್ಲ, ಅಲ್ಲಿ ಹಿಂದೆ ಕೂತ್ಕೋಬೋದು ಅನ್ಸುತ್ತೆ. ಕಿಚನ್ ಇದೆ ಇಲ್ಲಿ. ಇದು ಯಾವ್ದು ನರಿದು ಚರ್ಮ ಅನ್ಸುತ್ತೆ. ಶೇಕ್ಸ್ಪಿಯರ್ ಸ್ಕೂಲ್ ರೂಮ್ ಅಂತ. ಓ, ಯೂನಿಟ್ ಬುಕ್. ಅದು ಸ್ಕೂಲ್ ಮ್ಯೂಸಿಯಂ ಥರ ಇತ್ತು. ಒಳಗಡೆ 15 pounds ಕೊಟ್ಟು ಟಿಕೆಟ್ ತೊಗೊಂಡು ಹೋಗಬೇಕು ಅಂತಿತ್ತು. ವಾಪಸ್ ಬಂದ್ವಿ. ಹಿಂಗೆ ಹೋಗೋಣ ಈ ಕಡೆ ಒಳಗಡೆಯಿಂದ. ಟ್ರಯಾಂಗಲ್ ಒಂದು ಆಗುತ್ತೆ ಅನ್ನಲ್ಲ. ಅಯ್ಯೋ ಪಾಪ, ಕಟ್ಟಕ್ಕೆ ಅದು ಇನ್ನೇನು ಬೊಗಳು ಬಿಡುತ್ತೆ. ಅಮ್ಮ, ಮನೆಗಳು ಸಕ್ಕತ್ತಾಗಿದೆ ಅಲ್ಲ ಇಲ್ಲಿ ನೋಡಿ. ಮಸ್ತಾಗಿದೆ ಎಲ್ಲ ಮನೆ ಮುಂದೆ ಗಿಡ. ಇದು ಒನ್ ವೇ ರೋಡು. ಬ್ಯಾಗಲ್ಲಿ ನೀರು ಬಾಟ್ಲು ಟಳ ಚೆಕ್ ಮಾಡ್ತಾ ಇದೆ. ವಿಡಿಯೋದಲ್ಲಿ ಬರೀ ನಿಮಗೆ ಸ್ಟ್ರಾಟ್ಫೋರ್ಡ್ ಹೇಗಿರುತ್ತೆ ಅನ್ನೋದು ಒಂದು ತೋರಿಸೋದಷ್ಟೇ, ಇನ್ನೇನಿಲ್ಲ.
ಏನಾದರೂ 3 days ಹಾಲಿಡೇ ಇತ್ತು ನಮಗೆ. 3 days ಹಾಲಿಡೇ ಇದರಿಂದ ಎಲ್ಲೋಗೋದು ಅಂತ ಯೋಚನೆ ಮಾಡ್ತಿದ್ದಾಗ ಮನೆ ಹತ್ತಿರದಲ್ಲೇ ಒಂದು ಬಸ್ ಇದೆ X18 ಅಂತ. ಅದು ಹತ್ಕೊಂಡ್ರೆ ಸ್ಟ್ರಾಟ್ಫೋರ್ಡ್ ಅಂತ ಇದೆ. ಶೇಕ್ಸ್ಪಿಯರ್ ಹುಟ್ಟಿರೋ ಊರು. ನಮ್ಗೆ ಹೆಂಗೆ ನ್ಯಾಷನಲ್ ರಾಷ್ಟ್ರಕವಿ ಕುವೆಂಪು ಅಂತೀವೋ ಅದೇ ಥರ ಇವ್ರಿಗೆ ಇಂಗ್ಲೆಂಡ್ ಅವ್ರಿಗೆ ನ್ಯಾಷನಲ್ ಪೋಯೆಟ್ ಶೇಕ್ಸ್ಪಿಯರ್. ಯಾರ್ಯಾರು ಬಿ ಎ ಅಲ್ವಾ, BA ಓದಿರೋರಿಗೆ, ಇಂಗ್ಲೀಷ್ ತೊಗೊಂಡಿರೋರಿಗೆಲ್ಲ ಸಬ್ಜೆಕ್ಟ್ ಇರುತ್ತಲ್ಲ ಶೇಕ್ಸ್ಪಿಯರ್ಗೆ. ಇದು ಈಗ ಮಾರ್ಕೆಟಿಗೆ ಬಂದಿದೆ. ಎಲ್ಲ ಸಾಸ್ಗಳಿದೆ. ನೋಡಿ, ಟಿ ಶರ್ಟ್ ಹತ್ರ ಒಂದು ತೊಗೊಂಡ್ರೆ 20 ಪೌಂಡ್ ಅಂತ, 2 ತೊಗೊಂಡ್ರೆ 12 ಪೌಂಡ್ ಅಂತ. ಎಲ್ಲ ಮೇಡ್ ಇನ್ ಬಾಂಗ್ಲಾದೇಶ ಅಥವಾ ಇಂಡಿಯಾದ ಇದೇ ಇರುತ್ತೆ, ನಮ್ಮದೇ ಎಲ್ಲ ಇರುತ್ತೆ. ಸ್ಟೋನ್ಸ್ ಮೋಸ್ಟ್ಲಿ ಕಿವಿಗೆ ಉಂಗುರಕ್ಕೆ ಎಲ್ಲದಕ್ಕೂ ಹಾಕೊಡ್ತಾರೆ. ಗಾರ್ನಿಶ್ಡ್ ಜೀನ್ಸ್. ವೈಲ್ಡ್ ಜೇನುತುಪ್ಪ, ವೈಲ್ಡ್ ಹನಿ. ಇಲ್ಲೂ ಫಡ್ಸ್ಗಳು ಇದೆ. ನಾನು ಲಾಸ್ಟ್ ಟೈಮ್ ಯಾರ್ಕಲ್ಲಿ ತಗೊಂಡಿದ್ನಲ್ಲ ಅದೇ ಥರದ್ದು ಫಡ್ಜಸ್. ಕಾಸ್ಟ್ಲಿ ಇದೆ ಇಲ್ಲಿ. ಯಾರ್ಕಿಗಿನ ಸ್ಟ್ರಾಟ್ಫೋರ್ಡ್ ಕಾಸ್ಟ್ಲಿ, ಎಲ್ಲ ಕಾಸ್ಟ್ಲಿ ಇಲ್ಲಿ. ಇಲ್ಲಿದೆ ನೋಡಿ ಶೇಕ್ಸ್ಪಿಯರ್ ಸ್ಟ್ಯಾಚು. ಏನಿದು? ಓ, ಎಲ್ಲಿ? ಏನ್ ಬೇಕಿತ್ತು? ಗಂಧದ ಕಡ್ಡಿ ಬೇಸಿಕಲಿ ಅದು.
ಮೊಹಬ್ಬತೆ ಏನದು? ಶಾರುಖ್ ಖಾನ್ ಅದ ಮ್ಯೂಸಿಕ್ ಅದು ಬರ್ಸಿರಲ್ಲ, ಸುಮ್ಮನೆ ಹಂಗೆ ಹೇಳ್ತೀನಿ. ಏನಾರು ತಗೋತೀರಾ ಬಂದಿದ್ ನೆನಪಿಗೆ ಅಂತ ಸ್ಟ್ರಾಟ್ಫೋರ್ಡ್ದು? ನಾನು ಯಾರ್ಗೂ ಹೋದಾಗ ಎಲ್ಲ ಈ ಥರ ಪೋಸ್ಟ್ ಕಾರ್ಡ್ಸ್ ತೊಗೊಂಡು ಫ್ರಿಡ್ಜ್ಗೆ ಹಾಕಿದ್ದೆ. ನೀವು ಬೇಕಾದ್ರೆ ಏನಾದ್ರು ತೊಗೊಂಡು ಆ ಥರದ ಮನೆಗೆ ತೊಗೊಂಡೋಗಿ ಹಾಕ್ಬಿಡಿ. ಇಲ್ಲಿ ನೋಡಿ ವೆಸ್ಟ್ಮಿನ್ಸ್ಟರ್ ಬ್ರಿಡ್ಜ್ದು ಕ್ಲಾಕ್ ಟವರ್ದು ಇಲ್ಲಿ ಇಟ್ಬಿಟ್ಟಿದ್ದಾರೆ. ಹೋಗೋಣ ಬೋಟಿಂಗ್ಗೆ. ಬೋಟಿಂಗ್ ಮತ್ತೆ ಜೈಂಟ್ ವೀಲ್ ಕುತ್ಕೋತೀರಾ? ಬೇಡವಾ? ಬನ್ರಿ, ಚೆನ್ನಾಗಿರ್ತದೆ, ಬನ್ರಿ ನೋಡೋಣ. ಗೊತ್ತಿಲ್ಲ, ಒಳಗಡೆ ಹೋದ್ರೆ ಅಲ್ಲಿ ಕಾಣಿಸ್ಬೋದು. ಇದು ಒಳಗಡೆ ಕುತ್ಕೊಳ್ಳೋದ? ಇದು ಬೆಡ್ ಎಲ್ಲ ಇದೆ. ಟಿಕೆಟ್ ಕೌಂಟರ್ ಅಲ್ಲಿ ಅದನ್ನು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಬೇಕು ಅಂತಾರೆ ಇವರು. ಅವ್ರ ಪಾಡಿಗೆ ಅವ್ರು ಬಂದ್ರು, ನಾಯಿನೂ ಇಟ್ಕೊಂಡ್ರು, ಬಿಸಿಲು ಕಾಯಿಸ್ಕೊಂಡ್ರು, ಇಲ್ಲಿ ಕೂತ್ಕೊಂಡು ಓದ್ಕೋತಾ ಇದ್ದಾರೆ. ನಾಯಿ ನೋಡಿ, ಅದು ಕಟ್ಟ ಹಾಕಿಲ್ಲ, ಏನೂ ಇಲ್ಲ, ಆರಾಮಾಗಿ ಮಾಡ್ಕೊಂಡು ಎಷ್ಟು. ಬಾಯ್ ಬಾಯ್. ಇಲ್ಲಿಗ 27 ಕಿಲೋಮೀಟರ್ಸ್ ಇರಬೇಕು. ಪಚ 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 ಅಂತ ತಿಂತೀವಿ. ಬೋಟಿಂಗ್ ಹೋಗೋಣ ಅಂತ ಈಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಿದ್ವಿ. ಇಲ್ಲೇ ಇದೆ ಬೋಟ್. ಬನ್ನಿ, ಇಲ್ಲಿ ಒಳಗಡೆನೆ ಕೂರೋಣ, ಒಳಗಡೆನೆ ಕೂರೋಣ ಬನ್ನಿ. ಓಪನ್ಗ ಇದು ಓಪನ್ ಮಾಡ್ಕೋಬೋದಲ್ಲ? ಇಂಡಿಯಾ ಬಿಡಿದೆ, ಹೊಡಿಯೋಣ ಡ್ರೈವರನ್ನ, ಹೊಡಿ ಹೊಡಿ ಹೊಡಿ, ಫಾಸ್ಟಾಗಿ ಹೊಡಿ ರೇಸ್ ಅಂತಂತಿದ್ದೆ. ರೇ 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 ಅಂತ
ಅದು ಪುಟ್ಟ ಮಗು ಇಟ್ಕೊಂಡು ಬರ್ತಿದ್ದಾರೆ ಅದಕ್ಕೆ ಕೈಗೆ ಸಿಗಲ್ಲ ಡೇಂಜರ್. ಅದಕ್ಕೇನೆ ನೀರು ರಿವರ್ ಫ್ಲೋ ಜಾಸ್ತಿ ಆಗಿದೆ ಅಂತ ಹಾಫ್ ಆನ್ ಅವರ್ ಇರೋದು 15 ಮಿನಿಟ್ಸ್ ಮಾಡಿದ್ದಾರೆ. ಹಿಂಗೆ ಹೋಗ್ತಿತ್ತು ಅನ್ಸುತ್ತೆ. ಹಾಂ ಇದರ ಒಳಗಡೆ ಅಲ್ಲೇ ವಾಪಸ್ ಯೂಟರ್ನ್. ಶೇಕ್ಸ್ಪಿಯರ್ ಇಲ್ಲೇ ಕೂತಿದಾರಂತ. He retired to Stratford, did Shakespeare. ಬಾರಿಸ್ತಿದಾರಲ್ಲ, ಇಲ್ಲೇ ಬಾರಿಸ್ತಾ ಇದ್ದಾರಲ್ಲ. ಕೂತ್ಕೋಣ. ಜೈಂಟ್ ವೀಲ್ಗೆ ಹೋಗೋಣ ಅಂತ ತುಂಬ ವರ್ಷ ಆಯಿತು. ಚಿಕ್ಕ ಹುಡುಗ ಇದ್ದಾಗ ಹೋಗಿದ್ದು. ಇವಾಗ ಜೈಂಟ್ ವೀಲಲ್ಲಿ ಆಡೋಣ ಅಂತ 8 ಪೌಂಡ್ಸ್ ಟಿಕೆಟ್ ತೊಗೊಂಡಿದ್ನಿ. ಇವರು ಬರಲ್ಲ ಅಂತ ಅಂದ್ಬಿಟ್ರು. ಫೈನಲಿ ಅಂತೂ ನಿಮ್ಮನ್ನ ಕನ್ವಿನ್ಸ್ ಮಾಡ್ಬಿಟ್ಟೆ. ತಗೊಳ್ಳಿ ಟಿಕೆಟ್, ಮಿಸ್ ಮಾಡೋಗಿಲ್ಲ. ನಾ ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ. 8 ಪೌಂಡ್ಸ್. ಅವ್ರನ್ನ ಫುಲ್ ಕನ್ವಿನ್ಸ್ ಮಾಡಿ ಒಪ್ಪಿಸ್ಕೊಂಡು ಕರ್ಕೊಂಬಂದ್ಬಿಟ್ಟೆ. ಇಲ್ಲ ಒಬ್ಬನೇ ಹೋಗಿ ಕೂತ್ಕೋಬೇಕು. ಒಬ್ಬನೇ ಹೋಗಿ ಕೂತ್ಕೊಳ್ಳೋಕ್ಕೆ ಬೋರ್ ಹೊಡೆಯುತ್ತೆ. ಚೆನ್ನಾಗಿರುತ್ತೆ. ಒಂದು ಇಷ್ಟು ದೂರ ಬಂದು ಇದೆಲ್ಲ ಇದ್ಮೇಲೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಬರಲಿ ಅವರು. ಚೆನ್ನಾಗಿ ಫ್ಲವರ್ಸ್ ಎಲ್ಲ ಇಟ್ಟು ಡೆಕೋರೇಟ್ ಮಾಡಿ ಈವ್ನಿಂಗ್ ಟೈಮ್ ಬಂದ್ಕೊಂಡ್ರೆ ಇನ್ನೂ ಲೈಟ್ ಎಲ್ಲ ಹಾಕಿ ಇದೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಬಾಗರು ಓಪನ್ ಮಾಡಿ ನಮ್ಮನ್ನು ಅಕ್ಕ ಒಳಗಡೆ ಸ್ಟಾರ್ಟ್ ಮಾಡೇ ಬಿಟ್ರಾ? ಇಲ್ಲ ಇಲ್ಲ, ಅವ್ರನ್ನ ಮೂವ್ ಮಾಡ್ತಾರೆ. ಓ, ಸ್ಟಾರ್ಟ್ ಮಾಡೇ ಬಿಟ್ರ. ವಾವ್, ಸ್ಟ್ರಾಟ್ಫೋರ್ಡ್. ಓ ಓ ಓ ಕುತ್ಕೊಂಡೇ ಬಿಡ್ತೀನಿ. ಮೇಲ್ಗಡೆ ತಗೊಂಬಂದು ಸ್ಟಾಪ್ ಮಾಡ್ಬಿಟ್ಟೆ. ಭಯ ಆಗ್ತಿದೆ. ಈ ಕಡೆ ಸಕಲ ಕ್ರಿಕೆಟ್ ನಡೀತಾ ಇದೆ. ಮಳೆ ಇಲ್ಲ. ಅದು ಸ್ಟೇಡಿಯಂ ತರ ಇಟ್ಟದು. ಲೋಕಲ್ ಮ್ಯಾಚಸ್. ಸ್ಟ್ರಾಟ್ಫೋರ್ಡ್ ಅಲ್ಲಿ ಇರುವಂತದ್ದು ಜೈಂಟ್ ವೀಲ್. ನಾವು ಇದಕ್ಕೆ ಜೈಂಟ್ ವೀಲ್ ಅಂತಾನೆ ಕರೆಯೋದು. ಇವರು ಇದಕ್ಕೆ ಲಂಡನ್ ಐ ಅಥವಾ ಅಲ್ಲ, ಲಂಡನ್ ಇದ್ರೆ ಲಂಡನ್ ಐ, ಇಲ್ಲೇನು ಸ್ಟ್ರಾಟ್ಫೋರ್ಡ್ ಐ. ಬೋಟಿಂಗ್ ಆಯ್ತು. ಈಗ ನೆಕ್ಸ್ಟ್ ಜೈಂಟ್ ವೀಲ್ ಬಂದಿದ್ವಿ. 5 ರೌಂಡ್ಸ್ಗೆ 8 ಪೌಂಡ್ಸ್. 8 ಪೌಂಡ್ಸ್ ಅಂದ್ರೆ ಒಂದು 850 ರೂಪಾಯಿ. ಆ ಥರ ಇಲ್ಲ.
ಇಂಡಿಯಾ ತರ ಇಲ್ಲ ಇದು. ಇಲ್ಲ ಆಮೇಲೆ ಆಗುತ್ತೆ ನಿಮ್ಗೆ ಕೆಳಗಡೆ ಹೋದಾಗ ನೆಕ್ಸ್ಟ್ ಕಂಟಿನ್ಯೂಸ್ ರೌಂಡ್ಸ್ ಮಾಡಿದಾಗ ನಿಮ್ಗೆ ಮೋಷನ್ ಸಿಕ್ನೆಸ್ ತರ ಅನ್ಸುತ್ತೆ ಅಷ್ಟೇ. ಇವಾಗ ಇನ್ನೂ ಆಗಿಲ್ಲ, ಸ್ಟಾರ್ಟ್ ಮಾಡಿಲ್ಲ ಅವ್ರು, ಇನ್ನೂ ಕೆಳಗಡೆ ಇರೋರ್ನ ಹತ್ತಿಸ್ಕೊತಿದ್ದಾರೆ. ಫಾಸ್ಟ್ ಮೂವ್ ಆದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಆ ಲೆವೆಲ್ಗೆಲ್ಲ ಫಾಸ್ಟ್ ಇಲ್ಲ, ತುಂಬಾ ಹೈಟ್ ಇದೆ ಅಲ್ವಾ, ಅಷ್ಟೊಂದು ಫಾಸ್ಟ್ ಮಾಡಲ್ಲ. ಮ್ಯಾಚ್ ನೋಡಕ್ ಚೆನ್ನಾಗಿದೆ, ಬಟ್ ಬಾಲ್ ಏನೂ ಕಾಣ್ತಲ್ಲ ಅಷ್ಟೇ. ಸದ್ಯ ಇವತ್ತು ವೆದರ್ ಚೆನ್ನಾಗಿದೆ, ಕ್ಲಿಯರ್ ಸ್ಕೈ ಇದೆ. ನಿನ್ನೆ ತರ ಆಗ್ಬಿಟ್ಟಿದ್ರೆ ಇರಿಟೇಟ್ ಆಗೋಗ್ತಾ ಇತ್ತು. ಔಟ್. ಮಳೆಯಲ್ಲಿ ಇಲ್ಲಿ ಹೊರಗೆ ಹೋದ ಕೆಳಗಡೆ ಹೋದ. ನಾನು ಕೊಲಂಬಸ್ ಅಲ್ಲಿ ಕೊಟ್ಟಿದ್ದೆ. ಅದ್ರಲ್ಲಿ ನಿಮ್ಗೆ ಒಂಥರ ಹಿಂಸೆ ಆಗುತ್ತೆ, ಬಟ್ ನನಗೆ ಎಲ್ಲದರಲ್ಲೂ ಆಡೋಕೆ ಇಷ್ಟ ಆಯಿತು. ಅವಾಗ ಡಿಸೈಡ್ ಮಾಡಿಬಿಟ್ಟಿದೆ ಯಾವ್ದ್ರಲ್ಲೂ ಆಡಬಾರ್ದು ಇನ್ಮೇಲೆ ಅಂತಾರ. ವಂಡರ್ಲಾಗ ಹೋಗಿಲ್ಲ ನಾನು. ಒಂದೇ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ರೆ ಪೋಸ್ಟ್ ಮಾಡಿ ಇಲ್ಲ ಬೇರೆ ಬೇರೆ ಕಟ್ ಸೇರುತ್ತಲ್ಲ. ಕೆಲವೊಂದು ಲಾಂಗ್ ಮಾಡಿರ್ತೀನಿ, ಪಾಸ್ ಮಾಡಿರ್ತೀನಿ. ಏನೋ ಅನಿಸ್ತಾ ಇತ್ತು. ಇಲ್ಲಿ ಅವ್ರ ಕೆಳಗಡೆ ಹೋದ್ಮೇಲೆ ಹೇಳ್ತೀನಿ, ಏನು ಅನ್ನಿಸ್ತಿಲ್ವಂತೆ, ಏನಾದ್ರು ಅನ್ಸಂಗ್ ಮಾಡಿ ಇವ್ರಿಗೆ. ಈ ಫಾರ್ ಮೇಲಿನ ಮಾರಿ ಅದು ಸನ್ಲೈಟ್ ಇದೆಯಲ್ಲ, ಡೈರೆಕ್ಟ್ ಕ್ಯಾಮ್ರಾ ಕೊಟ್ಟಿಲ್ಲ. ಮೋಸ್ಟ್ಲಿ ಈಗ ಸ್ಟಾರ್ಟ್ ಇದೆ, ಯಾರು ಇಲ್ಲ. ಅನಿಸ್ತದೆ ಸುಮ್ಮನೆ ಅವ್ರ ಕೆಳಗಡೆ ನಿಂತ್ಕೋತೀನಿ ನಿಂತಿದ್ರಿ. ಅಣ್ಣ ಫಾಸ್ಟ್ ಆಗಿ ನೋಡಿ ಪಾರ್ಕ್ ಎಷ್ಟು ಗ್ರೀನರಿ ಮಸ್ತ್ ಕಾಣಿಸ್ತದೆ. ಜೈಂಟ್ ವಿಲಲ್ಲಿ ಮೇಲೆಗಡೆ ಕುತ್ಕೊಂಡು ನೋಡಿದ್ವಿ, ಕ್ರಿಕೆಟ್ ಆಡ್ತಾ ಇದ್ರು, ಆಸೆ ಆಯ್ತು ಆಡಬೇಕು ಅಂತ. ಯಾರಿಗೊತ್ತು ನೆಕ್ಸ್ಟ್ ಇಂಟರ್ನ್ಯಾಷನಲ್ ಸ್ಟಾರ್ ಯಾರೋ ಇಲ್ಲಿರ್ಬೋದು ಇದರಲ್ಲಿ, ಇಂಗ್ಲೆಂಡ್ಗೆ ಆಡೋರು. ಅವ್ರ ಪೇರೆಂಟ್ಸ್ ಎಲ್ಲ ಬಂದಿರ್ತಾರೆ ಅನ್ಸುತ್ತೆ, ಕುತ್ಕೊಂಡು ನೋಡ್ತಾ ಇದ್ದಾರೆ. ಐಸ್ ಕ್ರೀಮ್ ತಗೊಳಕ್ಕೆ ಇಷ್ಟು ದೊಡ್ಡ ಕ್ಯೂಗಳಿದೆಯಾ? ಊಟ ಮಾಡಿದ್ವಿ ಇಲ್ಲಿ, ವೆಜ್ ಬಿರಿಯಾನಿ, ವೆಜಿಟೇಬಲ್ ಪರೋಟ ಸಿಕ್ತು, ತಿಂದ್ವಿ. 7:30 ಆಗಿದೆ, ಈಗ ಬಸ್ ಇಲ್ಲ. 7:30 ಬಸ್ ಬಿಟ್ರೆ ನೆಕ್ಸ್ಟ್ ಇರೋದು ಇನ್ನು 10:30ಗೆ. ಅಲ್ಲಿ ತನಕ ಈಗ ವೆಯ್ಟ್ ಮಾಡಬೇಕು, ಇಲ್ಲ ಕ್ಯಾಬಲ್ಲಿ ಹೋಗ್ಬೇಕು, ನೋಡುವ. ಈಗ 7:30 ಇದು ಬಿಟ್ರೆ ಇನ್ನು 10:00ವರೆಗೆ ಇರೋದು ಬಸ್, ಲಾಸ್ಟ್ ಬಸ್. ಅದಕ್ಕೆ ಇಷ್ಟೊಂದು ಜನ ಕ್ಯೂ ನಿಂತ್ಬಿಟ್ಟಿದ್ದಾರೆ. ಇದಿಷ್ಟು ಸ್ಟ್ರಾಟ್ಫೋರ್ಡ್ ಅಪಾನ್ ಏವಾನ್ ಅಂತ ಇದೆ. ವಿಲಿಯಂ ಶೇಕ್ಸ್ಪಿಯರ್ ಹುಟ್ಟಿ ಬೆಳೆದಿದ್ದಂಥ ಊರು ಇದು. ಸೊ ಇಲ್ಲೇ ಹತ್ರ ಇತ್ತಲ್ಲ ಅಂತ ಬಂದಿದ್ವಿ. ಇಷ್ಟು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇನ್ನು ಜಾಸ್ತಿ ವಿಡಿಯೋ ಮಾಡೋಕ್ಕಾಗೋದು ಇಲ್ಲ. ನಾನು ಮನೆ ಹತ್ರದಲ್ಲೇ ಇರೋದಲ್ವಾ ಅಂದ್ಕೊಂಡು ಏನೋ ಬಂದೆ,
ಚಾರ್ಜರು, ಪವರ್ ಬ್ಯಾಂಕು ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹಾಗಾಗಿ ಇನ್ನು ಬ್ಯಾಟ್ರಿ ಲೋ ಆಗ್ತಾ ಇದೆ. ಇದು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್.